ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ತಾರ. ತಮ್ಮ ನೇರ ನುಡಿ ಕಟ್ಟ ಹಿಂದುತ್ವವಾದದಿಂದ ಹೆಸರುವಾಸಿಯಾಗಿರುವಂತಹ ಯತ್ನಾಳ್ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಯೋಗಿ ಎನ್ನುವ ಇಮೇಜ್ ಬೆಳೆಸಿ ಕೇಂದ್ರೀಯ ರಾಜಕೀಯದಲ್ಲೂ ಕೂಡ ಪ್ರಾಮುಖ್ಯತೆಯನ್ನ ಪಡಿತಾರ. ಯತ್ನಾಳ್ ಬಿಜೆಪಿಯ ಬಲಿಷ್ಠ ಮತ್ತು ಹಾರ್ಡ್ಲೈನ್ ಹಿಂದುತ್ವ ಮುಖಂಡ ಅಂತ ಗುರುತಿಸಿಕೊಂಡಿದ್ದಾರೆ. ಅತಿ ತೀಕ್ಷ್ಣವಾದಂತಹ ಹೇಳಿಕೆಗಳನ್ನ ಕೆಲವೊಮ್ಮೆ ತಮ್ಮದೇ ಸರ್ಕಾರವನ್ನ ಅವರು ಟೀಕಿಸ್ತಾರೆ. ಇದರಿಂದ ಅವರು ಸ್ವತಂತ್ರ ದಾಟಿಯ ನಾಯಕ ಅಂತ ಕೂಡ ಹೇಳಬಹುದು. ಆದರೆ ಇದೀಗ ಎಲ್ಲರ ಪ್ರಶ್ನೆಗೆ ಏನಂದ್ರೆ ಅವರು ನಿಜವಾಗಿಯೂ ಕೂಡ ಯೋಗಿಯವರಂತೆಯೇ ರಾಜ್ಯ ರಾಜಕೀಯದಲ್ಲಿ ಮುಖಂಡರಾಗಬಹುದೇ ಅನ್ನೋದು. ಯತ್ನಾಳ್ ಕರ್ನಾಟಕದ ಯೋಗಿ ಎಂಬ ಬಿರುದನ್ನ ಗಳಿಸಿದ್ರು ಕೂಡ ಯೋಗಿ ಆದಿತ್ಯನಾಥ್ರಂತೆ ಮುಖ್ಯಮಂತ್ರಿಯ ಸ್ಥಾನಕ್ಕೇರಲು ಅವರಿಗಿರುವ ಹಾದಿ ಇನ್ನೂ ಕೂಡ ದೀರ್ಘವಾಗಿದೆ. ಅವರು ಬಿಜೆಪಿ ಪಕ್ಷದ ಹೈಕಮಾಂಡ್ನ ವಿಶ್ವಾಸವನ್ನ ಗಳಿಸಿಕೊಳ್ಳಬೇಕಾಗಿದೆ. ತನ್ನದೇ ಸರ್ಕಾರವನ್ನ ಸಾರ್ವಜನಿಕವಾಗಿ ಟೀಕಿಸುವ ಅವರ ನಿಲುವು ಅವರಿಗೆ ಮುಳುವಾಗಬಹುದು. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಪಕ್ಷ ಯತ್ನಾಳ್ ಅವರನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳಿಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಅವರು ಮೋದಿ, ಅಮಿತ್ ಶಾ ಹಾಗೆ ಯೋಗಿ ಅವರ ಬಗ್ಗೆ ಇಂದಿಗೂ ಕೂಡ ಗೌರವಯುತವಾಗಿಯೇ ಮಾತನಾಡ್ತಾರೆ. ಬಿಜೆಪಿಯ ನಿಲುವನ್ನ ನೇರವಾಗಿ ಹೇಳ್ತಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯ ಒಳಗೆ ಅವರು ಬಿಜೆಪಿ ಹೈಕಮಾಂಡ್ನ ವಿಶ್ವಾಸವನ್ನ ಗಳಿಸಬೇಕು. ಆಗ ಅವರು ಹಿಂದುತ್ವದ ಧ್ವನಿಯಾಗಿ ಉತ್ತಮ ವೇದಿಕೆಯನ್ನ ಪಡಿತಾರೆ. ಇಲ್ಲವೇ ಅವರು ತಾವೇ ಹೇಳುವಂತೆ ಹೊಸ ಪಕ್ಷವನ್ನ ಸ್ಥಾಪನೆಯನ್ನ ಮಾಡಬೇಕು ಅಷ್ಟೇ. ಇದೀಗ ಮತ್ತೆ ಯತ್ನಾಳ್ ಹಲವು ಕಾರಣಗಳಿಂದ ಸುದ್ದಿಯಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರೆಬೆಲ್ ಭಾಷಣವನ್ನ ಕೂಡ ಮಾಡಿದ್ದಾರೆ. ಬಿಜೆಪಿಯವರು ಗೌರವಯುತವಾಗಿ ತಮ್ಮನ್ನ ಪರಿಗಣಿಸದೇ ಇದ್ರೆ ಮತ್ತೆ ಮರಳಿ ಬಿಜೆಪಿಗೆ ಗೌರವಯುತವಾಗಿ ಕರೆಸಿಕೊಳ್ಳದೆ ಹೋದ್ರೆ ನಾನು ಪ್ರತಾಪ್ ಸಿಂಹ ಸೇರಿ ಕರ್ನಾಟಕ ಹಿಂದೂ ಪಾರ್ಟಿಯನ್ನ ಕಟ್ತೇವೆ. ಜೆಸಿಪಿ ನಮ್ಮ ಪಕ್ಷದ ಗುರುತು. ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಸರ್ ಬಾಬಾ ಬೇಕೋ ಬೇಡವೋ. ಕರ್ನಾಟಕದಲ್ಲೂ ಯೋಗಿ ಆದಿತ್ಯನಾಥ್ ಮಾದರಿಯ ಆಡಳಿತ ತರುವುದು ನಮ್ಮ ಗುರಿ. ನಾನು ಸಿಎಂ ಆದ್ರೆ ಮುಸ್ಲಿಮರ ಮೀಸಲಾತಿಯನ್ನ ರದ್ದು ಮಾಡಿ ಹಿಂದೂಗಳಿಗೆ ಹಂಚ್ತೇನೆ. ಅಕ್ರಮ ಮಸೀದಿಗಳನ್ನ ಕೆಡವುತ್ತೇನೆ. ನಾನು ಅಧಿಕಾರಕ್ಕೆ ಬಂದ್ರೆ ಗೋ ಹತ್ಯೆ ಮಾಡುವವರನ್ನ ಜೈಲಿಗೆ ಇಡ್ತೇನೆ. ವಫ್ಗೆ ನೀಡುವ ಅನುದಾನವನ್ನ ಗೋರಕ್ಷಕರಿಗೆ ನೀಡ್ತೇನೆ. ಹಿಂದೂಗಳ ಹಣ ಹಿಂದೂಗಳ ದೇವಾಲಯ ಅಭಿವೃದ್ಧಿಗೆ ಮಾತ್ರ ಮೀಸಲಿಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮಂಡ್ಯ ನೆಲದಲ್ಲಿ ಗುಡುಗಿದ್ದಾರೆ. ಜೊತೆಗೆ ಮಸೀದಿ ಮುಂದೆ 1 ಗಂಟೆ ಡ್ಯಾನ್ಸ್ ಮಾಡಲು ಅವಕಾಶವನ್ನ ಕೊಡ್ತೇನೆ. 2028ಕ್ಕೆ ಎಲ್ಲರೂ ವಿಧಾನಸೌಧದ ಮುಂದೆ ಭಗವಧ್ವಜ ತರ್ತೀರಾ, ನನ್ನನ್ನ ಕರ್ನಾಟಕ ಸಿಎಂ ಮಾಡ್ತೀರಾ ಅಂತ ನೆರೆದಿದ್ದ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಿದ ಪ್ರಕರಣವಾದ ನಂತರ ಇಲ್ಲಿಗೆ ಹಲವು ರಾಜಕೀಯ ನಾಯಕರು ಭೇಟಿ ನೀಡಿದ್ದಾರೆ. ಈಗಾಗಲೇ ಮದ್ದೂರಿನಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸಿಟಿ ರವಿ ತಮ್ಮ ಭಾಷಣದಲ್ಲಿ 5% ಇದ್ದಾಗಲೇ ಬಾಲ ಬಿಚ್ಚುತ್ತಾ ಇದ್ದಾರೆ. ಇನ್ನು 50% ಆದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕುವುದಕ್ಕೆ ಆಗುತ್ತಾ? ಕುತಂತ್ರಿಗಳು ವೋಟಿನ ಆಸೆಗಾಗಿ ಹಿಂದೂ ಸಮಾಜವನ್ನ ಒಡಿತಾರೆ. ಅವರು ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಬಾಂಬ್ ಹಾಕಿದ್ರು ಕೂಡ ಇವರು ಎಸ್ ಅಂತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದೀಗ ಯತ್ನಾಳ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ ಮೀಸಲಾತಿಯನ್ನ ತೆಗೆದು ಹಿಂದೂಗಳಿಗೆ ಹಂಚ್ತೇನೆ. ಅಕ್ರಮವಾಗಿ ಕಟ್ಟಿದ ಮಸೀದಿಗಳನ್ನ ತೆರವುಗೊಳಿಸ್ತೇನೆ. ಹಿಂದೂಗಳ ಪರವಾಗಿ ಹೋರಾಡುವವನು ಕರ್ನಾಟಕದ ಮುಂದಿನ ಸಿಎಂ ಅಂತ ಆಕ್ರೋಶಭರಿತವಾಗಿ ಆಡಿರುವಂತಹ ಮಾತುಗಳು ಇದೀಗ ಯತ್ನಾಳ್ ಅವರಿಗೆ ಮುಳುವಾಗಿದೆ. ಯತ್ನಾಳ್ ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಬಿಜೆಪಿ ನಾಯಕರನ್ನ ಬಿಟ್ಟಿಲ್ಲ. ಕರ್ನಾಟಕ ಬಿಜೆಪಿಯವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವರು ಹಿಂದೂಗಳ ಪರ ಗಟ್ಟಿಯಾಗಿ ಮಾತನಾಡುವುದಿಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾವೆಲ್ಲ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ಮಾತನಾಡ್ತೇವೆ. ನಾವು ಪ್ರತಾಪ್ ಸಿಂಹ ಒಂದಾಗಿ ಹೊಸ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತೇವೆ ಎನ್ನುವ ಹೇಳಿಕೆ ನೀಡಿರುವ ಯತ್ನಾಳ್ ಮಂಡ್ಯ ಜಿಲ್ಲೆಯ ಜನರ ವಿಶ್ವಾಸ ಗಳಿಸುವ ಮಾತುಗಳನ್ನ ಆಡಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಅವರು ಯಾರಿಗೂ ಕೂಡ ಹೆದರೋದಿಲ್ಲ. ಹೀಗಾಗಿ ಸಕ್ಕರೆ ನಾಡಿನಿಂದಲೇ ನನ್ನ ಯುದ್ಧ ಆರಂಭ. ಹಿಂದೂ ಕಾರ್ಯಕರ್ತರಿಗೆ ಕಲ್ಲು ಹೊಡೆದವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಸನಾತನ ಹಿಂದೂ ಧರ್ಮ ಜಾಗೃತವಾಗಿದೆ. ನೇಪಾಳದ ಪರಿಸ್ಥಿತಿ ಬರುವ ಮೊದಲು ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಳಿ. ಹಿಂದೂ ವಿರೋಧಿ ನೀತಿ ಅನುಸರಿಸುವ ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ 2028ರವರೆಗೆ ಅಲ್ಲ, ಇನ್ನು 3 ತಿಂಗಳಲ್ಲೇ ಪತನವಾಗಲಿದೆ ಅಂತ ಶಾಸಕ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ.
ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡ ಯತ್ನಾಳ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳ್ತೀರಿ. ಅಲ್ಲಿವರೆಗೆ ಯಾಕೆ ಕಾಯ್ತೀರಿ? ಈಗಲೇ ಮತಾಂತರಗೊಳ್ಳಿ. ಹಿಂದೂ ಮತದಲ್ಲಿ ಹುಟ್ಟಿ ಈ ರೀತಿ ಮಾತನಾಡೋದು ಸರಿನಾ? ಈ ದೇಶದ ಅನ್ನವನ್ನ ತಿಂದು ಪಾಕಿಸ್ತಾನದ ಧ್ವಜವನ್ನ ಹಾರಿಸ್ತಾರೆ. ಆದ್ರೂ ಕೂಡ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇದೆ. ಭ್ರಷ್ಟಾಚಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮುಂದುವರಿದ್ರೆ 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನವಾಗಲಿದೆ ಎಂದಿದ್ದಾರೆ. ಇತ್ತೀಚೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜೊತೆಗೆ ಮದ್ದೂರಿನಲ್ಲಿ ಶೋಭಾಯಾತ್ರೆಯನ್ನ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಮತ್ತೆ ಯತ್ನಾಳ್ ಇದೀಗ ಮದ್ದೂರಿನಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ. ಯತ್ನಾಳ್ ಭೇಟಿಯ ವೇಳೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸೇರಿದ್ರು. ಒಟ್ಟಾರೆಯಾಗಿ ಯತ್ನಾಳ್ನ ಭಾಷಣ ಶೈಲಿ ಜನಮನ ಸೆಳೆಯುವಂಥದ್ದು. ಅವರು ಧಾರ್ಮಿಕ ಅಜೆಂಡಾವನ್ನ ನೇರವಾಗಿ ಒತ್ತಿ ಹೇಳ್ತಾರೆ. ವಿಜಯಪುರ, ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅವರಿಗೆ ಬೆಂಬಲ ಗಟ್ಟಿಯಾಗಿದೆ. ಅವರು ಮತ್ತೆ ಬಿಜೆಪಿಗೆ ಮರಳಿ ಅನಗತ್ಯ ಹೇಳಿಕೆಗಳ ಮೇಲೆ ಹಿಡಿತ ಸಾಧಿಸಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಮುಂದಿನ ರಾಜಕೀಯ ಭವಿಷ್ಯ ಕಷ್ಟವಾಗ್ಲಿಕ್ಕಿದೆ. ಯತ್ನಾಳ್ ಹಿಂದುತ್ವದ ಧ್ವನಿಯಾಗಿ ಅವರು ತಮ್ಮದೇ ಇಮೇಜ್ ಅನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಬದುಕಿಡುವುದು ಸುಲಭದ ಕೆಲಸವಲ್ಲ. ಜೆಡಿಎಸ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷ ದೀರ್ಘಕಾಲ ಉಳಿದಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.